ಈಗ ಸುಂದರಕಾಂಡದ 7ನೇ ಅಧ್ಯಾಯದ 4ನೇ ಶ್ಲೋಕ. ಮಹಾಭಾರತದ ಅಪರಿಣಯದಲ್ಲಿ 4ನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ. ಸುಂದರಕಾಂಡದ್ದು. ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ ಆಶ್ಲಿಷ್ಯ ಪರ್ವತವರಂ ಸದದರ್ಶ ಗಚ್ಚನ್ ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ. ಇದಕ್ಕೆ ಒಟ್ಟು ತಾತ್ಪರ್ಯವನ್ನು ಸಂಕ್ಷಿಪ್ತವಾಗಿ 2 ಪಂಕ್ತಿಯಲ್ಲಿ ಹೇಳಿ ಆಮೇಲೆ ಅದರ ಪದದ ಅರ್ಥವನ್ನು ಹೇಳ್ತಾ ಹೋಗ್ತೇನೆ. ಮೈನಾಕ ಪರ್ವತ ಹನುಮಂತ ದೇವರ ವಿಶ್ರಾಂತಿಗೋಸ್ಕರವಾಗಿ ಅಲ್ಲಿ ಬಂದಂತಹದ್ದು. ಅನೇಕ ಶಿಖರಗಳಿಂದಾಗಿ ಸಮುದ್ರವನ್ನು ಸೀಳಿಕೊಂಡು ಬಂದಾಗ ಹನುಮಂತ ದೇವರು ವಿಶ್ರಾಂತಿಗೆ ಅಂತ ಕೆಳಗಡೆ ಬರಲಿಲ್ಲ ಅಂತೆ. ಅನ್ನೋ ಬಯಕೆ ಅವ್ರಿಗಿರ್ಲೇ ಇಲ್ಲ. ವಿಶ್ರಾಂತಿಯನ್ನು ಪಡಿಬೇಕು ಅನ್ನುವ ಬಯಕೆಯೇ ಅವ್ರಿಗಿರ್ಲಿಲ್ಲ. ಯಾಕೆ? ನಿಸ್ಸೀಮ ಪೌರುಷ ಬಲಸ್ಯ, ಅಪರಿಮಿತವಾದಂತಹ ಪೌರುಷ ಬಲ ಇದೆಲ್ಲವನ್ನ ತಮ್ಮ ಒಳಗಡೆಯಲ್ಲಿ ತುಂಬಿಕೊಂಡಂತಹ ಹನುಮಂತ ದೇವರಿಗೆ ಆಯಾಸ ಆದ್ರೆ ತಾನೇ ವಿಶ್ರಾಂತಿಯನ್ನು ಪಡಿಬೇಕು. ಶ್ರಮವಾದರೆ ತಾನೇ ಅದರ ಶ್ರಮದ ಪರಿಹಾರಕ್ಕೋಸ್ಕರವಾಗಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಕು. ಅಪಾರವಾದ ಪೌರುಷ ಬಲಗಳುಳ್ಳಂತಹ ಹನುಮಂತ ದೇವರಿಗೆ ಶ್ರಮವೇ ಇಲ್ಲ. ಆದ್ರೂ ತನಗೋಸ್ಕರ ಅಂತ ಇಷ್ಟು ಬಂದಿದೆ ಅಲ್ಲ, ಅದಕ್ಕೆ ತಬ್ಬಿಕೊಂಡು ಸ್ನೇಹಿತರನ್ನ ಅಪ್ಪಿಕೊಂಡು ಅವರನ್ನು ಬೀಳ್ಕೊಡುವಂತೆ ಪರ್ವತ ಶ್ರೇಷ್ಠವಾದ ಮೈನಾಕ ಪರ್ವತವನ್ನ ತಬ್ಬಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ನಾಗಮಾತೆ ಇವರ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ. ಅವಳು ಯಾರು? ಅದರ ಕಥೆಯನ್ನೆಲ್ಲ ಹೇಳ್ತಾ ಬರ್ತಾ ಇದ್ದಾರೆ. ನೈವಾತ್ರ ವಿಶ್ರಮಣ ಐಚ್ಛತ ಅವಿಶ್ರಮೋಸೌ. ಅವಿಶ್ರಮ ಅರ್ಥ ಬರ್ಕೊಳ್ಳಿ. ಅವಿಶ್ರಮ ಶ್ರಮರಹಿತನಾದ, ಅವಿಶ್ರಮ ಶ್ರಮರಹಿತನಾದ, ಅಸೌ ಈ ಹನುಮಂತನು, ಅತ್ರ ಈ ಪರ್ವತದಲ್ಲಿ, ವಿಶ್ರಮಣಂ ವಿಶ್ರಾಂತಿಯನ್ನು, ನೈವ ಐಚ್ಛತ ಪಡೆಯಲು ಬಯಸಲಿಲ್ಲ. ಗುರುಗಳೇ ಇನ್ನೊಮ್ಮೆ ಹೇಳಿ. ನೈವ ಐಚ್ಛತ ಪಡೆಯಲು ಬಯಸಲಿಲ್ಲ. ಇನ್ನೊಮ್ಮೆ ಈ ಪಂಕ್ತಿಯ ಅರ್ಥವನ್ನು ಹೇಳ್ತೇನೆ. ಅವಿಶ್ರಮ ಶ್ರಮರಹಿತರಾದ, ಅವಿಶ್ರಮ ಅಂದ್ರೆ ಶ್ರಮರಹಿತರಾದ, ಅಸೌ ಈ ಹನುಮಂತ ದೇವರು, ಅತ್ರ ಈ ಪರ್ವತದಲ್ಲಿ, ಮೈನಾಕ ಪರ್ವತದಲ್ಲಿ, ವಿಶ್ರಮಣಂ ಆಶ್ರಯವನ್ನು,
ನೈವ ಐಚ್ಛತ್ ಬಯಸಲಿಲ್ಲ. ಯಾಕೆ ಬಯಸ್ಲಿಲ್ಲ ಅಂತಂದು ಹೇಳ್ತಾ ಇದ್ದಾರೆ. ನಿಸ್ಸೀಮ ಪೌರುಷ ಬಲಸ್ಯ, ನಿಸ್ಸೀಮ ಅಪರಿಮಿತವಾದ ಪೌರುಷ ಬಲಸ್ಯ ಬಲ ಮತ್ತು ಪೌರುಷಗಳುಳ್ಳ ನಿಸ್ಸೀಮ ಅಪಾರವಾದ ಪೌರುಷ ಬಲಸ್ಯ ಬಲ ಹಾಗೂ ಪೌರುಷಗಳುಳ್ಳ ಅಸ್ಯ ಈ ಹನುಮಂತನಿಗೆ ಕುತಶ್ರಮ ಎಲ್ಲಿಯ ಶ್ರಮವು. ಯಾರಿಗೆ ಶಕ್ತಿ ಪರಾಕ್ರಮಗಳಿರೋದಿಲ್ವೋ ಅವರಿಗೆ ಶ್ರಮ ಉಂಟಾಗತ್ತೆ. ಅಪರಿಮಿತವಾದಂತಹ ಬಲ ಮತ್ತು ಪೌರುಷಗಳುಳ್ಳಂತಹ ಹನುಮಂತ ದೇವರಿಗೆ ಶ್ರಮವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಹ ಅವರು ಪರ್ವತವರಂ ಇನ್ನೊಮ್ಮೆ ನಿಸ್ಸೀಮ ಪೌರುಷ ಬಲಸ್ಯ ಅಪರಿಮಿತವಾದ ಪೌರುಷ ಮತ್ತು ಬಲಗಳುಳ್ಳ ಅಸ್ಯ ಈ ಹನುಮಂತ ದೇವರಿಗೆ ಕುತಶ್ರಮ ಎಲ್ಲಿಯ ಶ್ರಮವು. ಸಹ ಆ ಹನುಮಂತ ದೇವರು ಪರ್ವತವರಂ ಉತ್ತಮವಾದ ಮೈನಾಕ ಪರ್ವತವನ್ನು ಆಶ್ಲೇಷ್ಯ ತಬ್ಬಿಕೊಂಡು ಗಚ್ಚನ್ ಲಂಕಾಪಟ್ಟಣದ ಕಡೆಗೆ ತೆರಳುತ್ತಾ ಲಂಕಾಪಟ್ಟಣದ ಸಮೀಪಕ್ಕೆ ತೆರಳುತ್ತಾ ಪರ್ವತವರಂ ಉತ್ತಮವಾದ ಮೈನಾಕ ಪರ್ವತವನ್ನು ಆಶ್ಲಿಷ್ಯ ತಬ್ಬಿಕೊಂಡು ಸಹ ಆ ಹನುಮಂತ ದೇವರು ಗಚ್ಚನ್ ಲಂಕಾಪಟ್ಟಣಕ್ಕೆ ತೆರಳುತ್ತಾ ದೇವೈಹಿ ದೇವತೆಗಳಿಂದ ವರೇಣ ವರದಿಂದ ಕೂಡಿ ಪ್ರಹಿತಾಂ ಕಳಿಸಲ್ಪಟ್ಟ ಸರ್ ಇನ್ನೊಮ್ಮೆ ದೇವೈಹಿ ದೇವತೆಗಳಿಂದ ವರೇಣ ವರದಿಂದ ಕೂಡಿ ಪ್ರಹಿತಾಂ ಕಳಿಸಲ್ಪಟ್ಟ ನಾಗಜನನೀಂ ಸರ್ಪಗಳ ಮಾತೆಯಾದ ಸುರಸೆಯನ್ನು ಅಥವಾ ನಾಗಮಾತೆಯನ್ನ ದದರ್ಶ ಕಂಡನು. ಇನ್ನೊಮ್ಮೆ ಈ ಶ್ಲೋಕದ ಭಾವಾರ್ಥವನ್ನು ಹೇಳ್ತಾ ಬರ್ತೇನೆ. ಅವಿಶ್ರಮ ಶ್ರಮರಹಿತನಾದ ಅಸೋ ಈ ಹನುಮಂತನು ಅತ್ರ ಈ ಮೈನಾಕ ಪರ್ವತದಲ್ಲಿ ವಿಶ್ರಮಣಂ
ವಿಶ್ರಾಂತಿಯನ್ನು ನೈವ ಐಚ್ಛತ್ ಬಯಸಲಿಲ್ಲ. ಯಾಕೆ ಅಂತಂದ್ರೆ ನಿಸ್ಸೀಮ ಪೌರುಷ ಬಲಸ್ಯ, ಅಪರಿಮಿತವಾದ ಬಲ ಮತ್ತು ಪೌರುಷಗಳುಳ್ಳ ಅಸ್ಯ ಈ ಹನುಮಂತ ದೇವರಿಗೆ ಕುತಃ ಶ್ರಮಃ, ಎಲ್ಲಿಯ ಶ್ರಮವು, ಶ್ರಮವೇ ಇಲ್ಲ. ಏನ್ ಮಾಡಿದ್ರು ಹನುಮಂತ ದೇವರು? ಸಹ ಆ ಹನುಮಂತನು ಪರ್ವತವರಂ ಆಶ್ಲಿಷ್ಯ ಪರ್ವತ ಶ್ರೇಷ್ಠನಾದ ಮೈನಾಕನನ್ನು ತಬ್ಬಿಕೊಂಡು ಗಚ್ಚನ್ ಮುಂದೆ ತೆರಳುತ್ತಾ ದೇವೈಹಿ ದೇವತೆಗಳಿಂದ ವರೇಣ ವರದಿಂದ ಕೂಡಿಕೊಂಡು ಪ್ರಹಿತ ಕಳಿಸಲ್ಪಟ್ಟ ನಾಗಜನನಿ ನಾಗಮಾತೆಯನ್ನು ದದರ್ಶ ನೋಡಿದನು. ದೇವತೆಗಳೆಲ್ಲ ವರ ಕೊಟ್ಟು ಕಳಿಸಿದ್ರು, ಅಂತಹ ಒಬ್ಬ ಈ ನಾಗಮಾತೆಯನ್ನು ನೋಡ್ತಾ ಇದ್ದಾನೆ. ದೇವತೆಗಳೇನು ವರ ಕೊಟ್ಟಿದ್ರು ಅದೆಲ್ಲವನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ, ಯಾಕೆಂದ್ರೆ ಅದು ಮುಂದಿನ ಶ್ಲೋಕದಲ್ಲಿದೆ. ಇದು ಒಟ್ಟಾರೆ ಈ ಶ್ಲೋಕದ ಭಾವ. ಇದರಲ್ಲಿ ಏನಾದ್ರು ಸಂಶಯಗಳಿತ್ತು ಅಂದ್ರೆ ಕೇಳಬಹುದು ಸರ್. ಅಂದ್ರೆ ಮೈನಾಕ ಪರ್ವತವನ್ನು ಜಸ್ಟ್ ತಬ್ಬಿಕೊಂಡು ಅಲ್ಲೇ ಬಿಟ್ಟು ಹೋಗ್ಬಿಟ್ರು ಅದಲ್ವಾ? ಅಷ್ಟೇ ಅಷ್ಟೇ, ಅದ್ರಲ್ಲಿ ಕೂಡ್ಲಿಲ್ಲ, ಅದ್ರ ಮೇಲೆ ಕೂಡ್ಲಿಲ್ಲ, ಅದನ್ನು ಸಹಿತ ತಗೊಂಡು ಹೋಗ್ಲಿಲ್ಲ, ಅಲ್ಲೇ ಬಿಟ್ಟು ಹೋಗ್ಬಿಟ್ರು ಅಲ್ವಾ? ಹೌದು ಹೌದು. ಸರಸೆ ಅಲ್ಲಿ ಯಾಕೆ ಬಂದು ನೆಕ್ಸ್ಟ್ ಇದರಲ್ಲಿ ಸರಸೆ ಅಲ್ಲಿ ನಾಗ ಜನನಿ ಯಾಕೆ ಪರ್ವತದಲ್ಲಿಲ್ಲ? ಪರ್ವತದಲ್ಲ, ಅಲ್ಲಿ ಪರ್ವತದ ಕಥೆ ಮುಗೀತು, ಅಲ್ಲಿ ಮುಗೀತು.